ಗಟ್ಟನ್ನು ನಾವು ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ಈಗ ಮೊನ್ನೆ ತಾನೇ ದೊಡ್ಡ ಸುದ್ದಿ ಆಗೋಗಿತ್ತು, ಕೇರಳದಲ್ಲಿ 100 ಜನ ಸತ್ತೋಗಿದ್ದಾರೆ ಶೀಗೆಲ್ಲೋಸಿಸ್ ಇಂದ ಅಂತ. ಯಾಕೆ ಬಂತು? ವೆರಿ ಸಿಂಪಲ್. ನೀವು ಕಂಟಾಮಿನೇಟೆಡ್ ವಾಟರು, ಕಂಟಾಮಿನೇಟೆಡ್ ಫುಡ್ಡು, ನೀವು ಎಲ್ಲೋ ಸ್ವಿಮ್ಮಿಂಗ್ನಾಗ ಹೋದಾಗ ನೀರು ಕುಡಿದ್ರೆ ನಿಮ್ಮ ಕರಳಿಗೆ ಬ್ಯಾಕ್ಟೀರಿಯಾ ಹೋಗಿರುತ್ತೆ, ಶೀಗೆಲ್ಲ ಅಂತ. ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು? ಬಹಳ ಸಿಂಪಲ್. ಹರಿ ವರಿ ಕರಿ. ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಬೇಕಂದ್ರೆ 3 ಕಾರಣ. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ನಾನೇ ಹೇಳ್ತೀನಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೋಳಿ ಮೊಟ್ಟೆ ಬಹಳ ಇಂಪಾರ್ಟೆಂಟ್. ಸ್ನೇಹಿತರೆ, ಡಾಕ್ಟರ್ ಆಂಜನಪ್ಪ ಸರ್ ಅವರನ್ನ ನೋಡಿದಾಗ ಈ ಪದ ಬಂದೇ ಬರುತ್ತೆ ನೆನಪಿಗೆ, ವೈದ್ಯೋ ಹರಿ ನಾರಾಯಣ ಅಂತೇಳಿ. ನೋಡಿ, ಇವತ್ತಿನ ಏನು ಈ ನಮ್ಮ ಜೀವನ ಶೈಲಿನಲ್ಲಿ ಹೊಟ್ಟೆಯ ಆರೋಗ್ಯ, ಈ ಗಟ್ ಹೆಲ್ತ್ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಬಹಳ ಮುಖ್ಯ ಆಗುತ್ತೆ. ಈ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಕೇಳ್ತಾ ಹೋಗೋಣ. ಸರ್, ಇವತ್ತು ನಮ್ಮ ಈ ಫಾಸ್ಟ್ ಲೈಫ್ ನಡುವೆ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತೀವಿ. ಊಟಗಳನ್ನ ಟೈಮ್ ಸರಿಯಾಗಿ ಮಾಡೋದಿಲ್ಲ, ನಿದ್ರೆಗಳು ಇರೋದಿಲ್ಲ. ಇದರ ನಡುವೆ ನಾವು ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಜೊತೆಯಲ್ಲಿ ಈ ಹೊಟ್ಟೆಯ ಆರೋಗ್ಯ, ಅದರಲ್ಲೂ ಪ್ರಮುಖವಾಗಿ ಗಟ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಸವಾಲಿನ ವಿಷಯ. ಜೊತೆಯಲ್ಲಿ ಈ ಗಟ್ ಹೆಲ್ತ್ ಯಾಕೆ ಸರ್ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿ ಸರ್ ತಾವು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಷ್ಟು ಚೆನ್ನಾಗಿ ಹೇಳಿದಾರ್ರಿ ದೊಡ್ಡವರು. ಊಟ ಬಲ್ಲವನಿಗೆ ರೋಗವಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಗಟ್ ಇದೆಯಲ್ಲ, ಗಟ್ಟನ್ನು ನಾವು ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ಬ್ರೈನ್ ಬಿಟ್ರೆ ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಗಟ್ ಅಂದರೆ ಭಾಳ ಜನಕ್ಕೆ ಕನ್ಫ್ಯೂಷನ್. ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ, ನಿಮ್ಗೆ ಹೇಳ್ತೀನಿ. ಮೌತಿಂದ ಶುರುವಾಗಿ ಫ್ಯಾರಿಂಗ್ಸು, ಅದಾದಮೇಲೆ ಈಸಫೇಗಸ್ ಅನ್ನನಾಳ, ಜಠರ, ಸಣ್ಣ ಕರಳು 6 ಮೀಟ್ರು, ದೊಡ್ಡ ಕರಳು 1.5 ಮೀಟ್ರು, ಗುದದ್ವಾರ 1.5 ಇಂಚು, ಇದಿಷ್ಟು ಸೇರಿ ನಾವು ಗಟ್ ಅಂತೀವಿ ನಾವು. ಈಗ ಮೊನ್ನೆ ತಾನೇ ದೊಡ್ಡ ಸುದ್ದಿ ಆಗೋಗಿತ್ತು, ಕೇರಳದಲ್ಲಿ 100 ಜನ ಸತ್ತೋಗಿದ್ದಾರೆ ಶೀಗೆಲ್ಲೋಸಿಸ್ ಇಂದ ಅಂತ. ಯಾಕೆ ಬಂತು? ವೆರಿ ಸಿಂಪಲ್ಲು. ನೀವು ಕಂಟಾಮಿನೇಟೆಡ್ ವಾಟರು, ಕಂಟಾಮಿನೇಟೆಡ್ ಫುಡ್ಡು, ನೀವು ಎಲ್ಲೋ ಸ್ವಿಮ್ಮಿಂಗ್ನಾಗ ಹೋದಾಗ ನೀರು ಕುಡಿದ್ರೆ ನಿಮ್ಮ ಕರಳಿಗೆ ಬ್ಯಾಕ್ಟೀರಿಯಾ ಹೋಗಿರುತ್ತೆ, ಶೀಗೆಲ್ಲ ಅಂತ. ಬೇದಿ ಹೊಡಿತಾರೆ, ತುಂಬ ಸಿವಿಯರ್ ಡಿಹೈಡ್ರೇಷನ್ ಆಗುತ್ತೆ, ಸತ್ತೋಗ್ತಾರೆ. ನಾವು ಇದುವರೆಗೂ ಹಂಗಾಗಿ ಅವ್ರು ಸತ್ತೋಗಿರೋ ಅದರೊಳಗೆ ಮಕ್ಕಳು. ನಾವು ಜಾತ್ರಾ ಸಮಯದಲ್ಲಿ ನೋಡಿದ್ದೀವಿ, ಅಥವಾ ಊರಿನ ಹಬ್ಬಗಳ ಸಮಯದಲ್ಲಿ ನೋಡಿದ್ದೀವಿ. ಯಾರೋ ಮನೆಯೊಳಗೆ ಹಬ್ಬದಲ್ಲಿ ಊಟ ಮಾಡಿ ಬಂದಿರ್ತಾರೆ, ಮನೆಗೆ ಬರೋ ಅಷ್ಟೊತ್ತಿಗೆ ಬೇದಿ ಶುರುವಾಗುತ್ತೆ. ಅನೇಕ ಶಾಲಾ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಮಕ್ಕಳೆಲ್ಲ ಅಸ್ವಸ್ಥರಾಗಿರೋದನ್ನ ನಾವು ನೋಡಿರ್ತೀವಿ. ಎಲ್ಲದಕ್ಕೂ ಕಾರಣ ಗಟ್ ಇನ್ಫೆಕ್ಷನ್. ಸೊ ಈ ಗಟ್ ಹೆಲ್ತ್ ಅಂತ ಹೇಳ್ತಾನೆ, ಅದರೊಳಗಾಗಿ ಗ್ಯಾಸ್ಟ್ರಿಕ್. ಭಾಳ ಜನ ಈ ಬೆಳಗಿಂದ 60 ಪೇಷಂಟ್ ನೋಡಿರ್ಬೇಕು ನಾನು. ಅದರಲ್ಲಿ 3/4 ಜನ ನನಗೆ ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ಅಂತ ಬರ್ತಾರೆ. ಈ ಗ್ಯಾಸ್ಟ್ರಿಕ್ ಅಂದರೆ ಏನು? ಭಾಳ ಸಿಂಪಲ್. ಹರಿ ವರಿ ಕರಿ. ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಬೇಕಂದ್ರೆ 3 ಕಾರಣ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂತಾನೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಹೊಟ್ಟೆ ಉರಿ, ಎದೆ ಉರಿ, ಉಳಿತೇವೆ. ಇದು ಭಾಳ ಜನ ಹೇಳ್ತಾರೆ. ಯಾಕೋ ಸರಿಯಾಗಿ ಡೈಜೆಷನ್ ಆಗಲ್ಲ ಡಾಕ್ಟ್ರೆ, ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ. ಇದನ್ನು ಗ್ಯಾಸ್ಟ್ರಿಕ್ ಅಂತ ಅವ್ರು ಅನ್ಕೋತಾರೆ. ಇದಕ್ಕೆ ಮೇನ್ ಕಾರಣ ಇವು 3. ಅದ್ರ ಜೊತೆಗೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್, ಅದ್ರ ಜೊತೆಗೆ ಅನ್ನೆಸರಿ ಪೇನ್ ಕಿಲ್ಲರ್ಸ್, NSAIDs ಅಂತೀವಿ ನಾವು, ನಾನ್ ಸ್ಟೀರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತೀವಿ. ಇವೆಲ್ಲವೂ ಕೂಡ ಮನುಷ್ಯನ ಗಟ್ ಚೆನ್ನಾಗಿದ್ರೆ ಅವನ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ಹೊಟ್ಟೆ ಉರಿ, ಎದೆ ಉರಿ, ಉಲ್ಟಿ ಹಿಂಗಾದರೆ ಅವನ ಆರೋಗ್ಯ ಹಿಂಗಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಆಹಾರದ ಕಡೆ ನಿಮ್ಮ ಗಮನ ಇರಲಿ. ಪರ್ಟಿಕ್ಯುಲರ್ಲಿ ಹೊರಗಡೆ ತಿನ್ನೋರಿಗೆ ಇನ್ಸ್ಟ್ರಕ್ಷನ್, ದಯವಿಟ್ಟು ರೋಡ್ ಸೈಡ್ ತಿನ್ಬೇಕಾದ್ರೆ ಬಿ ಕೇರ್ಫುಲ್. ಬಿಸಿ ಇರ್ದಿರೋದನ್ನ ಏನು ತಿನ್ನಬೇಡಿ. ನಿಮಗೆ ಅಮೀಬಿಕ್ ಇನ್ಫೆಕ್ಷನ್ ಅಂತ ಆಗುತ್ತೆ. ಅಮೀಬಿಕ್ ಡಯೇರಿಯಾ, ಅಮೀಬಿಕ್ ಡಿಸೆಂಟ್ರಿ ಅಂತೀವಿ ನಾವು. ಸೊ ಅಲ್ಟಿಮೇಟ್ಲಿ ಮನುಷ್ಯನಿಗೆ 2 ಇಂಪಾರ್ಟೆಂಟು. ಊಟ ಚೆನ್ನಾಗಿ ಜೀರ್ಣ ಆಗೋದು, ಅದಕ್ಕೆ ತಕ್ಕಂಗೆ ಅವನಿಗೆ ಡಿಫಿಕೇಶನ್, ಮೋಷನ್ ಆಗೋದು, ಇದು ಕೂಡ ಇಂಪಾರ್ಟೆಂಟು. ಸೊ ಮನುಷ್ಯನಿಗೆ ಮೋಷನ್ ಆಗಬೇಕಾದ್ರೆ ಭಾಳ ಜನಕ್ಕೆ ಕನ್ಫ್ಯೂಷನ್, ಏನು ಡಾಕ್ಟ್ರೆ ಏನು ತಿನ್ನಬೇಕು? ನೋಡಿ, ಊಟ ಅಂದ ತಕ್ಷಣವೇ ತುಂಬ ಜನಕ್ಕೆ ಏನು ಅಂತಲೇ ಗೊತ್ತಿರಲ್ಲ. ನೋಡಿ, ನಾವು ತಿನ್ನುವ ಆಹಾರ, ಬೆಳಗ್ಗೆ 2 ಇಡ್ಲಿ ತಿಂತೀವಿ ಅಥವಾ 2 ದೋಸೆ ತಿಂತೀವಿ, ಅದು ಕಾರ್ಬೋಹೈಡ್ರೇಟ್. ಮನುಷ್ಯನಿಗೆ ದಿನನಿತ್ಯದ ಆಕ್ಟಿವಿಟೀಸ್ಗೆ ಅದು ಭಾಳ ಇಂಪಾರ್ಟೆಂಟ್. 2ನೇದು ಪ್ರೋಟೀನ್ಸ್. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ನಾನೇ ಹೇಳ್ತೀನಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೋಳಿ ಮೊಟ್ಟೆ ಭಾಳ ಇಂಪಾರ್ಟೆಂಟ್. ಪ್ರೋಟೀನ್ಸ್, ಚಿಕನ್, ಮಟನ್ನು ಅಥವಾ ದ್ವಿದಳ ಧಾನ್ಯಗಳು. ನೀವು ವೆಜಿಟೇರಿಯನ್ ಆದರೆ ಸಾಕಷ್ಟು ಪ್ರೋಟೀನ್ಸ್ ಇರುವಂಥ ಸೋಯಾಬೀನ್ ಇವೆಲ್ಲ ಸಿಗ್ತವೆ. 3ನೇದು ಫ್ಯಾಟ್ಸ್. ಮನುಷ್ಯನಿಗೆ ಹಾಲು, ಮೊಸರು, ತುಪ್ಪ ಇವೆಲ್ಲ ಇಂಪಾರ್ಟೆಂಟು. ತುಂಬ ಜನ ಅದನ್ನ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ. ಇವನ್ ಮೊಟ್ಟೆ ತಿಂದಾಗ ಹಳದಿನ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ನಾನು ಒಬ್ಬ ವಿಜ್ಞಾನಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲು HDL ಜಾಸ್ತಿ ಇರುತ್ತೆ. 2 ಥರ ಕೊಲೆಸ್ಟ್ರಾಲ್ ಇರುತ್ತೆ, LDL ಆ್ಯಂಡ್ HDL. HDL ಈಸ್ ಎ ಗುಡ್ ಕೊಲೆಸ್ಟ್ರಾಲ್. ಅದು ಎಲ್ಲಿ ಜಾಸ್ತಿ ಇರುತ್ತಲ್ಲ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆಯದು.
ಕೊನೆಯದೆರಡು ನಿಮಗೆ ಗೊತ್ತಿರಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ, ಫೈಬರ್ ಅಂಡ್ ವಾಟರ್. ನಿಮಗೆ ಸರಿಯಾಗಿ ಮೋಷನ್ ಆಗಬೇಕಾದ್ರೆ, ಮಲಬದ್ಧತೆ ಆಗಬಾರ್ದು ಅಂದರೆ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಫೈಬರ್ ಇರಬೇಕು. ನೀವು ತುಂಬ ಜನ ಏನು ಅನ್ಕೋತೀರಿ, ನಾನು ಕೋಳಿ ತಿಂದೆ ಡಾಕ್ಟ್ರೆ, ಎಕ್ಸೆಸ್ ಆಫ್ ಹೀಟ್ ಆಯಿತು, ಮೋಷನ್ನೇ ಬರಲಿಲ್ಲ, ಬ್ಲಡ್ ಬಂತು ಅಂತಿರಲ್ಲ. ಕೋಳಿ ಒಳಗೆ ಫೈಬರ್ ಇರಲ್ಲ, ಅದರೊಳಗೆ ಸ್ಕಿನ್ ಔಟ್. ಅದೇ ಪೋರ್ಕ್ ಅಂಡ್ ಬೀಫ್ ತಿನ್ನೋರಿಗೆ ಸಾಕಷ್ಟು ಫೈಬರ್ ಸಿಗುತ್ತೆ. ಅದಕ್ಕೆ ನಾನು ಕೋಳಿ ತಿನ್ನೋರನ್ನ ಅಡ್ವೈಸ್ ಮಾಡ್ತೀನಿ, ನೀವು ಕೋಳಿ ತಿನ್ನಿ, ಕೋಳಿ ಏನು ಪಾಪ ಮಾಡಿದೆ, ಆದರೆ ಅದ್ರ ಜೊತೆಗೆ ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮಟ. 4 ಆದಮೇಲೆ ಕೊನೆ ಜನ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ, ವಾಟರ್ ಈಸ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ತಪ್ಪು ಮಾಹಿತಿ ಇದೆ ನಿಮಗೆ. ಊಟಕ್ಕೆ ಮಧ್ಯೆ ನೀರು ಕುಡಿಬೇಡ, ಊಟಕ್ಕೆ ಮೊದಲು ನೀರು ಕುಡಿಬೇಡ, ಊಟ ಆದ 45 ನಿಮಿಷ ಆದಮೇಲೆ ನೀರು ಕುಡಿಬೇಡ, ಇವೇನೇನೋ ತಪ್ಪು ಮಾಹಿತಿಗಳು. ದಯವಿಟ್ಟು ನೀರನ್ನು ಆಹಾರದ ರೀತಿ ನೀವು ಯಾವ ಬೇಕಾದರೂ ಉಪಯೋಗಿಸ್ಬೋದು. ಸೊ ಹೆಚ್ಚು ನೀರು ಕುಡಿಯೋದ್ರಿಂದ, ಹೆಚ್ಚು ಫೈಬರ್ ತೊಗೊಳೋದ್ರಿಂದ ನಿಮಗೆ ಮಲಬದ್ಧತೆ ಆಗಲ್ಲ. ಯಾಕಂದರೆ ಸೀನಿಯರ್ ಸಿಟಿಜನ್ಸ್ ದೊಡ್ಡ ತಾಪತ್ರೆ ಅಂದರೆ ಮಲಬದ್ಧತೆ. ಮೋಚನೆ ಆಗಲ್ಲ ಡಾಕ್ಟ್ರೇ, 3 ದಿನ ಆದರೂ ಆಗಲ್ಲ ಡಾಕ್ಟ್ರೇ, ಇದೆಲ್ಲ ಆಗುತ್ತೆ. ಆದ್ದರಿಂದ ಗಟ್ ಹೆಲ್ತು ವೆರಿ ಇಂಪಾರ್ಟೆಂಟು. ಅದರೊಳಗೆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ವೈರಲ್ ಇನ್ಫೆಕ್ಷನ್ನು ಹೊರಗಡೆಯಿಂದ ಬರುತ್ತೆ. ಆಗ್ದಂಗೆ ನೋಡ್ಕೋಬೇಕು ಅಂದರೆ ಹಳ್ಳಿ ಕಡೆ ಕಾಯಿಸಿದ ನೀರು ಕುಡೀರಿ, ಕರೆದ ಹಾಲನ್ನು ಕರೆದಂಗೆ ಕುಡಿಬೇಡಿ, ಹಸಿ ಮಟ್ಟಿಯನ್ನು ತಿನ್ನಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಇನ್ನು ಕಡೆಯದಾಗಿ ಡಾಕ್ಟ್ರೆ, ಈ ಗಟ್ ಹೆಲ್ತ್ ಕೆಟ್ಟರೆ ಏನಾಗುತ್ತೆ, ಹೊಟ್ಟೆ ಕೆಟ್ಟರೆ ಏನಾಗುತ್ತೆ, ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟ್ರೆ. ಎಲ್ಲ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಿ ನಾವು, GE. ಗ್ಯಾಸ್ಟ್ರೈಟಿಸ್ ಅಂದರೆ ಹೊಟ್ಟೆ ಉರಿ, ಎದೆ ಉರಿ. ಗ್ಯಾಸ್ಟ್ರೋ ಎಂಟ್ರೈಟಿಸ್ ಲೂಸ್ ಮೋಷನ್ನು, ರಕ್ತಭೇದಿ. ಸೊ ನ್ಯಾಚುರಲಿ ನೀನು ವರ್ಕಿಂಗ್ ಪ್ಲೇಸ್ನೊಳಗೆ 4-5 ಸಾರಿ ಮೋಷನ್ಗೆ ಹೋದರೆ ಅಥವಾ ಟ್ರಾವೆಲ್ ಮಾಡೋ ಹೋಗಿ ಮೋಷನ್ ಬಂದರೆ ನೀನು ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ. ಸೊ ಅದರಿಂದ ನಿಮಗೆ ಡಯೇರಿಯಾ ಆಗ್ದಂಗೆ ನೋಡ್ಕೊಳ್ಳೋದು, ಸೊ ಗ್ಯಾಸ್ಟ್ರೈಟಿಸ್ ಆಗ್ದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಆಂಜನಪ್ಪನವರ ಕಿವಿ ಮಾತಾಗಿತ್ತು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಸುದ್ದಿ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.